ಅಯೋಧ್ಯೆಗೆ ಸಂಬಂಧಪಟ್ಟಂತೆ ಒಂದು ಮೇಜರ್ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಇದು ಕಾಂಗ್ರೆಸ್ನ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಅವರ ಮಾತಾಗ್ತಾ ಇದೆ. ಗೋಧ್ರಾ ದುರಂತದ ರೀತಿ ಆಗಬಹುದು, ನನಗೆ ಈ ಬಗ್ಗೆ ಮಾಹಿತಿ ಇದೆ, ಇದಕ್ಕೆ ಹೇಳ್ತಾ ಇದ್ದೀನಿ. ಅಲ್ಲಿಗೆ ಹೋಗೋರಿಗೆ ರಕ್ಷಣೆ ಕೊಡಬೇಕಾದಂತಹ ಪರಿಸ್ಥಿತಿ ಬರಬಹುದು ಅಂತ ವಿವಾದದ ಕಿಡಿಯನ್ನ ಹೊತ್ತಿಸ್ತಾ ಇದ್ದಾರೆ ಕಾಂಗ್ರೆಸ್ನ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್. ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮ ವಿಚಾರದಲ್ಲಿ ಪ್ರಚೋದನಕಾರಿ ಹೇಳಿಕೆಯನ್ನ ಕೊಟ್ರ ಇವರು ಅನ್ನೋದು ಪ್ರಶ್ನೆ. ಅಯೋಧ್ಯೆಗೆ ಹೋಗೋರಿಗೆ ಸರ್ಕಾರವೇ ರಕ್ಷಣೆ ಕೊಡಬೇಕು ಅಂತೆಲ್ಲ ಹೇಳಿದ್ದಾರೆ. ಯಾಕಂದ್ರೆ ಗೋಧ್ರಾ ದುರಂತದ ರೀತಿ ಮತ್ತೊಮ್ಮೆ ಆಗಬಹುದು ಅಂದ್ರೆ ಏನರ್ಥ? ಇವ್ರಿಗೆ ಮಾಹಿತಿ ಇದೆಯಂತೆ, ಅದಕ್ಕೆ ಇವರು ಹೇಳ್ತಾ ಇದ್ದಾರಂತೆ. ಮಾಹಿತಿ ಇದ್ರೆ ಕೊಡಬೇಕಾಗಿತ್ತು ಯಾರ್ಯಾರಿಗೆ ಅನ್ನೋದು ಗೊತ್ತಿದೆ ಅಲ್ವಾ ಇವರಿಗೆ, ಇವರು ಕೂಡ ಜನಪ್ರತಿನಿಧಿ ಅಲ್ವಾ. ಈ ರೀತಿಯಾದಂತಹ ಸ್ಟೇಟ್ಮೆಂಟ್ ಸಮಾಜದಲ್ಲಿ ಯಾವ ರೀತಿಯಾದಂತಹ ಮೆಸೇಜ್ಗೆ ಕಾರಣ ಆಗುತ್ತೆ ಅನ್ನೋದು ಪ್ರಮುಖವಾದಂತಹ ಪ್ರಶ್ನೆ ಆಗ್ತಾ ಇದೆ. ಮೇಲಿಂದ ಮೇಲೆ ಕಾಂಗ್ರೆಸ್ ನಾಯಕರು ರಾಮ ಮಂದಿರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಲ್ಲಿ ಒಂದೊಂದು ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ದಾರೆ. ಈಗ ಅಂಥದ್ದೇ ಒಂದು ಸ್ಟೇಟ್ಮೆಂಟ್, ಗೋಧ್ರಾ ದುರಂತದ ರೀತಿ ಮತ್ತೊಮ್ಮೆ ಆಗಬಹುದು ಅಂತ. ಗೋಧ್ರಾ ದುರಂತ ಎಲ್ರಿಗೂ ನೆನಪಿದೆ, ಗುಜರಾತ್ ರಿಯಾಟ್ಗೆ ದೊಡ್ಡ ಮಟ್ಟದಲ್ಲಿ ಕಾರಣ ಆಗಿದ್ದಂತಹ ವಿಚಾರ ಅದು. ಸೊ ಆ ರೀತಿ ಆಗ್ಬಿಡುತ್ತೆ ಅಯೋಧ್ಯೆಯಲ್ಲಿ. ಹೀಗಾಗಿ ಅಲ್ಲಿಗೆ ಹೋಗೋರಿಗೆಲ್ಲ ರಕ್ಷಣೆ ಕೊಡಬೇಕಾದಂತಹ ಪರಿಸ್ಥಿತಿ ಬರಬಹುದು, ನನಗೆ ಈ ಬಗ್ಗೆ ಮಾಹಿತಿ ಇದೆ, ಅದಕ್ಕೆ ಹೇಳ್ತಾ ಇದ್ದೀನಿ ಅಂತ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ. ಈ ಸ್ಟೇಟ್ಮೆಂಟ್ ಬಹಳ ಜನಕ್ಕೆ ಅನಿಸ್ತಾ ಇರೋದು ಈ ಮೂಮೆಂಟ್ ಅಲ್ಲಿ ಅನ್ನೆಸೆಸರಿ. ಅಂದ್ರೆ ಅಲ್ಲಿಗೆ ಹೋಗೋರ ಮೈಂಡ್ ಸೆಟ್ ಅಲ್ಲಿ ನೀವು ಕನ್ಫ್ಯೂಷನ್ ಅನ್ನ, ಭಯವನ್ನ ಬಿತ್ತುವ ಕೆಲಸವನ್ನ ಮಾಡ್ತಾ ಇದ್ದೀರಾ. ಪ್ರಶ್ನೆ ಇದೆ, ಫಸ್ಟ್ ಕೇಳಿಸ್ಕೊಂಡು ಬರೋಣ. ಪಾಸ್ ಮಾಡಿ ಕೊಡ್ಬಿಡ್ತಾರೆ, ಅವ್ರಿಗೆ ಗೊತ್ತಿಲ್ಲ, ಯಾರೋ ರಿಮೋಟ್ ಪ್ಲೇಸಲ್ಲಿ ಇದ್ದವ್ನು ಕೊಟ್ಟರೆ ಪರವಾಗಿಲ್ಲ, ನಮ್ಮಂಥವ್ರನ್ನ ಹಾಕೊಂಡ್ರೆ ಓಡಾಡಿದ್ರೆ ಡೆಫಿನೆಟ್ ಹೇಳ್ತಾರೆ. ಅದು ಹೇಳ್ತಾ ಇರಲಿಲ್ಲ, ಅವ್ನ ಗಾಡಿ ಫುಲ್ಲು ಬ್ಲ್ಯಾಕ್ ಪೇಪರ್ ಹಾಕೊಂಡಿದ್ದಾನಂತ, ಒಳಗಡೆ ಯಾರು ಇರ್ತಾರೆ ಅಂತ ಗೊತ್ತಿಲ್ಲ. ಆಮೇಲೆ ನಾವು ಕೂಡ ಅವನು ಯಾರು ನಿಮ್ಮ ಪ್ರತಾಪ್ ಸಿಂಹನ್ ಲೈನಿಗೆ ಬಂದ್ಬಿಡ್ತೀವಿ, ಅವನೆಲ್ಲೋ ಹಾರಿ ಕಾಂಪೌಂಡ್ ಗಿಂಪೌಂಡ್ ಹಾರಿ. ಗೋಧ್ರಾ ದುರಂತಕ್ಕೆ ಸಂಬಂಧಪಟ್ಟಂತೆ ಬಿಕೆ ಹರಿಪ್ರಸಾದ್ ಅವರು ಕೊಟ್ಟಿರುವಂತಹ ಹೇಳಿಕೆ ಇದೆಯಲ್ಲ, ಇದು ಸಹಜವಾಗಿ ಅಯೋಧ್ಯೆ ಹಾಗೂ ಗೋಧ್ರಾ ವಿಚಾರ, ರಿಯಾಟ್ ವಿಚಾರವನ್ನ ಯಾಕೆ ಇಲ್ಲಿ ಕನೆಕ್ಟ್ ಮಾಡಿದ್ರು, ಆಮೇಲೆ ಇವ್ರ ಹತ್ರ ಮಾಹಿತಿ ಇದ್ರೆ ರಾಜ್ಯ ಸರ್ಕಾರದ ಮೂಲಕ, ರಾಜ್ಯದ ಗೃಹ ಇಲಾಖೆ ಮೂಲಕ ಕೇಂದ್ರದ ಗೃಹ ಇಲಾಖೆಗೆ ತಲುಪಿಸೋ ಕೆಲಸವನ್ನು ಆಲ್ರೆಡಿ ಮಾಡಿದ್ದಾರೆ. ಬಿಕಾಸ್ ಹಾಗೆ ಹೋಗ್ಬೇಕಲ್ಲ ಪ್ರೊಸೀಜರ್. ಆಮೇಲೆ ಇದನ್ನ ಸಾರ್ವಜನಿಕ ವೇದಿಕೆಯಲ್ಲಿ ಹೇಳುವಂತಹ ವಿಚಾರನ ಅಥವಾ ಸಾರ್ವಜನಿಕವಾಗಿ ಹೇಳುವಂತಹ ವಿಚಾರನ ಅನ್ನುವಂತಹ ಎರಡನೇ ಪ್ರಶ್ನೆ ಕೂಡ ಉದ್ಭವಿಸ್ತಾ ಇದೆ. ಗೋಧ್ರಾ ರೈಲು ದುರಂತ ನಿಮ್ಗೆಲ್ಲ ನೆನಪಿರಬಹುದು. ರಾಮನ ಜಪ ಮಾಡ್ಕೊಂಡು ಹೋಗ್ತಾ ಇದ್ದಂತಹ ಕರಸೇವಕರನ್ನ ಬೆಂಕಿ ಹಚ್ಚಿ ಸುಟ್ಟಾಕ್ಲಾಗಿತ್ತು. ಅದಾದ ನಂತರ ಇಡೀ ಗುಜರಾತ್ ಹೊತ್ತಿ ಉರಿದಿತ್ತು. ತಿಂಗಳುಗಳ ಕಾಲ ಅಶಾಂತಿ ನೆಲೆಸಿತ್ತು ಅಲ್ಲಿ. ಎಲ್ಲವೂ ಆಗಿದ್ದು ಕರಸೇವಕರನ್ನ ರೈಲ್ನಲ್ಲಿ ಆ ರೀತಿ ಮಾಡಿದ ನಂತರ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಬಿಕೆ ಹರಿಪ್ರಸಾದ್ ಅವರ ಹೇಳಿಕೆ ಏನನ್ನ ಸೂಚಿಸ್ತಾ ಇದೆ, ಯಾವ ಸಂದರ್ಭದಲ್ಲಿ ಕೊಟ್ಟಂತಹ ಹೇಳಿಕೆ, ಏನೇನ್ ಹೇಳಿದ್ದಾರೆ ಅವರು ಅಂತ? ಮಮತಾ, ಬಿಕೆ ಹರಿಪ್ರಸಾದ್ ಹಿರಿಯ ಕಾಂಗ್ರೆಸ್ ನಾಯಕರು, ವಿಧಾನ ಪರಿಷತ್ ಸದಸ್ಯರು ಕೂಡ ಹೌದು. ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಅಂದ್ರೆ ಅಯೋಧ್ಯೆಗೆ ಹೋಗುವವರಿಗೆ ಸರ್ಕಾರವೇ ರಕ್ಷಣೆಯನ್ನು ಕೊಡಬೇಕು, ಗೋಧ್ರಾ ದುರಂತ ಮಾದರಿಯಲ್ಲಿ ಅಥವಾ ಗೋಧ್ರಾ ದುರಂತ ರೀತಿ ಮತ್ತೊಮ್ಮೆ ಏನಾದರೂ ಆಗಬಹುದು ಅನ್ನುವಂತಹ ಅನುಮಾನವನ್ನು ವ್ಯಕ್ತಪಡಿಸಿರುವಂತದ್ದು. ಅಂದ್ರೆ ಅವರ ಹೇಳಿಕೆಯ ಅರ್ಥ ಏನು ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಅಂದ್ರೆ ಗೋಧ್ರಾ ಹತ್ಯಾಕಾಂಡವೇನು ನಡೀತು, ಆಗ ಏನೆಲ್ಲ ಆಯ್ತು, ಎಷ್ಟೆಲ್ಲ ಗಲಾಟೆಗಳಾಯ್ತು, ಈಗಲೂ ಅಂತದ್ದೇ ಒಂದು ಗಲಾಟೆಗೆ ಪೂರ್ವ ಸಿದ್ಧತೆ ಅನ್ನುವಂತ ರೀತಿಯಲ್ಲಿ ಏನಾದ್ರೂ ಮಾಡಬಹುದು ಅನ್ನುವಂಥದ್ದು ಪರೋಕ್ಷವಾಗಿ ಬಿಜೆಪಿಯ ವಿರುದ್ಧವೇ ಒಂದು ರೀತಿಯ ವಾಗ್ದಾಳಿಯನ್ನು ನಡೆಸಿರುವಂತದ್ದು. ಹಾಗಾಗಿ ಆ ಮಾಹಿತಿ ನನಗೆ ಸಿಕ್ಕಿದೆ, ಆ ರೀತಿ ಏನಾದ್ರೂ ಆಗಬಹುದು ಅನ್ನುವಂತ ಮಾಹಿತಿ ನಮಗೆ ಸಿಗ್ತಾ ಇದೆ ಅನ್ನುವಂತ ಮಾಹಿತಿ ಇದೆ, ಮತ್ತು ಮಾಹಿತಿ ಇದ್ದೇ ಹೇಳ್ತಾ ಇದ್ದೇನೆ ಅನ್ನುವಂತ ಮಾತನ್ನು ಕೂಡ ಬಿಕೆ ಹರಿಪ್ರಸಾದ್ ಅವರು ಹೇಳಿದ್ದಾರೆ. ಹಾಗಾಗಿ ಅಯೋಧ್ಯೆಗೆ ಹೋಗುವಂತಹ ಭಕ್ತರಿಗೆ, ರಾಮ ಭಕ್ತರಿಗೆ
ರಕ್ಷಣೆಯನ್ನ ಕೊಡಬೇಕು, ಮಾರ್ಗದ ಉದ್ದಕ್ಕೂ ಕೂಡ ಯಾವುದೇ ರೀತಿ ಘಟನೆ ನಡೆಯಲಿಕ್ಕೆ ಅವಕಾಶ ಕೊಡದ ರೀತಿಯಲ್ಲಿ ರಕ್ಷಣೆ ಕೊಡಬೇಕು ಅನ್ನುವಂತಹ ಗಂಭೀರವಾದ ಆರೋಪವನ್ನು ಕೂಡ ಬಿ ಕೆ ಹರಿಪ್ರಸಾದ್ ಮಾಡಿರುವಂತದ್ದು. ಮಮತಾ, ಸುಖೇಶ್, ರಕ್ಷಣೆ ಕೊಡಬೇಕು ಅಂತ ಕೇಳೋದು ಬೇರೆ, ಬಟ್ ಗೋಧ್ರಾ ಇನ್ಸಿಡೆಂಟ್ ನನ್ನ ತಂದು ಇಡೀ ಭಾರತದಲ್ಲಿ ಕರಾಳ ಇತಿಹಾಸಗಳಲ್ಲಿ ಒಂದಾದಂತಹ ಗೋಧ್ರಾ ಇನ್ಸಿಡೆಂಟ್ ಅನ್ನ ಇಲ್ಲಿ ನೆನಪು ಮಾಡೋ ಮೂಲಕ ಏನ್ ಮೆಸೇಜ್ ಕೊಡೋದಕ್ಕೆ ಹೊರಟಿದ್ದಾರೆ ಅನ್ನೋದು ಸಹಜವಾದ ಪ್ರಶ್ನೆ ಆಗುತ್ತೆ. ಅದ್ ನೆಸೆಸಿಟಿ ಇತ್ತ ಅಥವಾ ಅನ್ನೆಸೆಸರಿ ಕೆಲವು ವಿಚಾರಗಳನ್ನ ಮೈ ಮೇಲೆ ಹೇಳ್ಕೊಳ್ತಾ ಇದ್ದಾರೆ ಅನ್ನೋದು ಪ್ರಶ್ನೆ. ಮಮತಾ, ಒಂದು ಸ್ಪಷ್ಟ ಇಲ್ಲಿ, ನನಗೆ ಮಾಹಿತಿ ಸಿಗ್ತಾ ಇದೆ ಅನ್ನುವಂಥದ್ದು ಒಂದು, ಮಾಹಿತಿ ಇದ್ದೇ ಹೇಳ್ತಾ ಇದ್ದೀನಿ ಅನ್ನುವಂಥದ್ದು ಇನ್ನೊಂದು ವಿಚಾರ. ಆದ್ರೆ ಅವರು ಈ ವಿಚಾರವನ್ನ ಕೇಂದ್ರದ ಗಮನಕ್ಕೆ ತರ್ತಾ ಇದ್ದೀನಿ ಅನ್ನೋದಾದ್ರೆ ಅವರು ಹೇಳ್ತಾ ಇರುವಂತ ಉದ್ದೇಶ ಏನು ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ. ಅವರು ಎಲ್ಲೋ ಒಂದು ಕಡೆ ಅಂದ್ರೆ ಈ ರೀತಿ ಏನಾದ್ರೂ ಇನ್ಸಿಡೆಂಟ್ ಆಗ್ಬೋದು, ಅದರ ಅಡ್ವಾಂಟೇಜ್ ಅನ್ನ ಮುಂದೆ ತೆಗೆದುಕೊಳ್ಳಬಹುದು ಬಿಜೆಪಿ ಅನ್ನುವಂಥದ್ದನ್ನ ಪರೋಕ್ಷವಾಗಿ ಇವರು ಹೇಳ್ತಾ ಹೊರಟ್ರೆ, ಅಂದ್ರೆ ನೇರವಾಗಿ ಈ ರೀತಿ ಆಗುತ್ತೆ ಅನ್ನೋದಕ್ಕಿಂತಲೂ ಆ ರೀತಿ ಆಗ್ಲಿಕ್ಕೆ ಬಿಟ್ಟು ಏನಾದ್ರು ಇದು ಮಾಡ್ತಾರೆ ಅನ್ನುವಂತ ಪರೋಕ್ಷ ಮಾದರಿಯ ವಾಗ್ದಾಳಿಯನ್ನ ಇವರು ಮಾಡಿದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಗೋಧ್ರಾ ಘಟನೆ ಆದ ನಂತರದಲ್ಲಿ ಗುಜರಾತ್ ಅಲ್ಲಿ ಏನಾಯ್ತು, ಅದರ ಪರಿಣಾಮಗಳು ನರೇಂದ್ರ ಮೋದಿ ಅವರ ನಾಯಕತ್ವ ಬಂದಂತದ್ದಿರ್ಬೋದು, ಆಮೇಲೆ ಪ್ರಧಾನಿ ಆಗುವ ಹಂತಕ್ಕೆ ಅವರು ಬಂದಂತ ಹಿನ್ನೆಲೆ ಅವೆಲ್ಲವೂ ಕೂಡ ಇಟ್ಕೊಂಡು ಪರೋಕ್ಷವಾದ ಒಂದು ರೀತಿಯ ಹೇಳಿಕೆಯನ್ನು ಇವರು ಕೊಟ್ಟಂತೆ ಕಾಣಿಸ್ತಾ ಇದೆ. ಮಮತಾ, ಸುಖೇಶ್, ಒಂದ್ ಕಡೆಗೆ ಕಾಂಗ್ರೆಸ್ನ ಹೈಕಮಾಂಡ್ ಸೂಕ್ಷ್ಮವಾಗಿ ನೀವು ಸ್ಟೇಟ್ಮೆಂಟ್ ಗಳನ್ನ ಕೊಡಬೇಕಾದ್ರೆ ಯೋಚಿಸಿ ಕೊಡಿ ಅನ್ನುವಂತಹ ಸಂದೇಶವನ್ನ ರಾಜ್ಯ ನಾಯಕರಿಗೆ ಸ್ಪೆಷಲಿ ರವಾನಿಸಿದೆ ಅನ್ನೋ ಇನ್ಫಾರ್ಮೇಶನ್ ಒಂದ್ ಕಡೆ ಇದೆ. ಅದಾದ ಬೆನ್ನಲ್ಲೂ ಕೂಡ ಮತ್ತೆ ಮತ್ತೆ ಈ ರೀತಿಯಾದಂತಹ ಲಿಂಕ್ ಮಾಡೋ ವಿಚಾರಗಳು, ಮತ್ತೊಮ್ಮೆ ಕಾಂಗ್ರೆಸ್ ಹೈಕಮಾಂಡ್, ಮತ್ತೊಮ್ಮೆ ಕಾಂಗ್ರೆಸ್ ನಾಯಕರನ್ನ ರಾಜ್ಯದ ಜನರು ನೋಡುವಂತಹ ದೃಷ್ಟಿ ಯಾವ ರೀತಿ ಇರುತ್ತೆ, ಏನ್ ಮೆಸೇಜ್ ಕೊಡುತ್ತೆ ಅನ್ನೋದು ಸಹಜವಾದಂತಹ ಪ್ರಶ್ನೆ. ಮಮತಾ, ಇಲ್ಲಿ ಅವರು ಇನ್ನೊಂದು ಸ್ಪಷ್ಟವಾದ ಹೇಳಿಕೆಯನ್ನು ಕೂಡ ಕೊಡ್ತಾರೆ ಬಿ ಕೆ ಹರಿಪ್ರಸಾದ್ ಅವರು. ಇದು ನನ್ನ ವೈಯಕ್ತಿಕವಾದ ಹೇಳಿಕೆ, ಇದಕ್ಕೂ ಪಕ್ಷಕ್ಕೂ ಸಂಬಂಧ ಇಲ್ಲ ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತು ಅಂದ್ರೆ ಪಕ್ಷಕ್ಕೆ ಅಥವಾ ಕಾಂಗ್ರೆಸ್ಗೆ ಈ ಹೇಳಿಕೆಗೂ ಸಂಬಂಧ ಇರಲ್ಲ, ನನಗೆ ವೈಯಕ್ತಿಕವಾಗಿರುವಂತಹ ಮಾಹಿತಿಯನ್ನು ಆಧರಿಸಿ ಹೇಳ್ತಾ ಇರೋದ್ರಿಂದ ಇದು ನನ್ನ ವೈಯಕ್ತಿಕ ಹೇಳಿಕೆ ಅನ್ನುವಂತಹ ಸಮರ್ಥನೆ ಕೂಡ ಕೊಟ್ಟಿದ್ದಾರೆ. ಏನಾದ್ರೂ ಕೂಡ ಬಿ ಕೆ ಹರಿಪ್ರಸಾದ್ ಅವರು ಕಾಂಗ್ರೆಸ್ ಹಿರಿಯ ನಾಯಕರು, 3 ಬಾರಿ ರಾಜ್ಯಸಭಾ ಸದಸ್ಯರಾಗಿದ್ದು, ಸುಮಾರು 18ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಅಲ್ಲಿ ಕಾಂಗ್ರೆಸ್ನ ಉಸ್ತುವಾರಿಯಾಗಿ ಕೆಲಸವನ್ನ ಮಾಡಿದಂತವ್ರು. ಅವರೇ ಹೇಳಿದಂತೆ ಸಾಕಷ್ಟು ಸಿಎಂಗಳನ್ನ ಮಾಡಿದವ್ರು ನಾನು ಅನ್ನುವಂತಂದ್ರೆ ಅವರು ಕಾಂಗ್ರೆಸ್ನ ಅವಿಭಾಜ್ಯ ಅಂಗವಾಗಿರುವಂತವ್ರು, ಕಾಂಗ್ರೆಸ್ನ ಹಿರಿಯ ನಾಯಕರು ಕೂಡ ಹೌದು. ಆದ್ರೆ ಅವ್ರ ಹೇಳಿಕೆಯ ನಂತರದಲ್ಲಿ ಒಂದು ಟಚ್ ಅನ್ನ ಕೊಡ್ತಾರೆ ಅದಕ್ಕೆ, ಅಂದ್ರೆ ಈ ಹೇಳಿಕೆಗೂ ಪಕ್ಷಕ್ಕೂ ಸಂಬಂಧ ಇಲ್ಲ, ನಾನು ವೈಯಕ್ತಿಕವಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದೀನಿ ಅಂತ ಏನೇ ಹೇಳಿದ್ರು ಕೂಡ ಬಿ ಕೆ ಹರಿಪ್ರಸಾದ್ ಅವರು ಕಾಂಗ್ರೆಸ್ ನಾಯಕರಾಗಿ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಸಹಜವಾಗಿ ಅವರ ಹೇಳಿಕೆ ಪಕ್ಷದ ಜೊತೆ ಕೂಡ ತಳುಕು ಹಾಕಿಕೊಳ್ಳುತ್ತೆ. ಮಮತಾ, ಸುಖೇಶ್, ಹಾಗೆ ಹೋಲ್ಡ್ ಮಾಡಿ, ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್